21 ಮೇ 21ರ ಈ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಬರಹ, ಅದರ ಇಂಗ್ಲೀಷ್ ಓದು ಮೊದಲು. ಶಿರೋನಾಮೆ ನ್ಯೂ ಡಿಸ್ಕ್ವೈಟಿಟ್ಯೂಡ್ಸ್. In an advertisement in the English magazine Punch, a banking firm drew its readers' attention to this quotation from Oliver Goldsmith. It is melancholy consideration indeed that one's chief comforts often produce one's greatest anxieties, and that an increase of our possessions is but an inlet to new disquietudes. Those thought-provoking words, written in the 18th century, echo the words of Thomas Aquinas, who wrote the following 500 years earlier. A man must have a certain anxiety about the acquisition or preservation of external things, but if he does not seek them or possess them save in a moderate quantity enough, that is, for the needs of a simple life, then the anxiety demanded does not conflict with the perfection of life. Take care not to surround yourself with so many possessions, lest they gradually possess you. ಕೆಳಗೆ ಅಂಡ್ರ ಬರಹ. And do not be anxious about your life, what you shall eat or what you shall drink, nor about your body, what you shall wear. But first seek the kingdom of God and His holiness, and all these things shall be given you besides. Matthew 6:25-13. ಅಪರೂಪದ ಒಂದು ಬರಹ, ಒಂದು ಉತ್ತಮ ಮಾರ್ಗದರ್ಶನ, ಸದಾಕಾಲ ಒಂದು ಉಪದೇಶ ಅಥವಾ ಮಾರ್ಗದರ್ಶನ ಅನ್ನಬಹುದು. ಹೊಸ ಅಸಮಾಧಾನಗಳು ಅನ್ರಿ, ಹೊಸ ಅಶಾಂತತೆಗಳು ಅನ್ರಿ, ಹೊಸ ಕಳವಳಗಳು ಅನ್ರಿ, ಹೊಸ ನೆಮ್ಮದಿ ಇಲ್ಲಂಥ ಸ್ಥಿತಿ ಅನ್ರಿ, ಯಾವುದೇ ಅನ್ರಿ. ಒಂದು ದಿನಪತ್ರಿಕೆ ಪಂಚ್ ಇದು ಓದುಗರ ಗಮನವನ್ನು ಒಲಿವರ್ ಗೋಲ್ಡ್ಸ್ಮಿತ್ ಅನ್ನುವಂತಹ ಆ ಮಹಾನ್ ಸಾಹಿತಿಯ ಒಂದು ಉದ್ಧರಣವನ್ನು ಕೋಟ್ ಮಾಡಿ ಹೇಳ್ತದಂತೆ. ಏನಪ್ಪ ಅದು ಅಂತಂದರೆ, ನಾವು ಏನು ಹುಡುಕ್ತೇವಲ್ಲ, ನಮ್ಮ ಸಂತೋಷಗಳು, ನಮ್ಮ ಸುಖ ಸಂತೋಷಗಳ ಸಲುವಾಗಿ ನಾವೇನು ಹುಡುಕ್ತೇವಲ್ಲ, ಅವು ಎಲ್ಲ ಒಮ್ಮೊಮ್ಮ್ಯಾಕೆ ಬಹುದೊಡ್ಡ ಪ್ರಮಾಣದ ವಿಷಣ್ಣತೆಯ ಆಲೋಚನೆಗಳಾಗಿ ಆತಂಕಗಳನ್ನು ಉಂಟು ಮಾಡ್ತಾವೆ. ಹೆಂಗೆ ಅಂದರೆ, ಅವು ನಮ್ಮ ಆಸ್ತಿ ಪಾಸ್ತಿಗಳ ಒಡೆತನ ಹೆಚ್ಚಾದಂಗೆ, ನಾವು ಆಸ್ತಿ ಪಾಸ್ತಿಗಳನ್ನು ವಸ್ತುಗಳನ್ನು ಸಾಕಷ್ಟು ಸಂಗ್ರಹಣೆ ಏನು ಮಾಡ್ತೇವಲ್ಲ, ಅದು ಹೆಚ್ಚು ಹೆಚ್ಚು ಆದಂಗೆ ನಮ್ಮ ಅಸಮಾಧಾನ ಜೀವನದಲ್ಲಿ ಒಂದು ಅಸಮಾಧಾನ ಹೆಚ್ಚಿಗೆ ಹಾಕ್ಕೋತ ಹೋಗ್ತದೆ. ಅವುಗಳಿಂದ, ಆ ಆಸ್ತಿ ಪಾಸ್ತಿಗಳಿಂದ ವಸ್ತುಗಳಿಂದ ಜೀವನದಲ್ಲಿ ಅಸಮಾಧಾನ ಉಂಟಾಗ್ತದೆ ಅನ್ನೋದನ್ನು ಒಲಿವರ್ ಗೋಲ್ಡ್ಸ್ಮಿತ್ ಬರೆದಾನೆ. ಇದೊಂದು ನಿಜವಾಗಲೂ ಒಂದು ಅತ್ಯಂತ ಚಿಂತನೆಯ ಪ್ರಚೋದನೆಯ ಶಬ್ದಗಳು, ಹೌದಲ್ಲ? ಅವು ಪ್ರಚೋದನೆಯ ಶಬ್ದಗಳು. ಥಾಮಸ್ ಅಕ್ವಿನಸ್ ಅನ್ನುವಂಥ ಒಬ್ಬ ಮಹನೀಯ 500 ವರ್ಷಗಳಿಂದಲೇ ಇಂತಹದೇ ಶಬ್ದಗಳನ್ನು ಬರೆದಿರಿಸಿದ್ದ. 500 ವರ್ಷಗಳಿಂದ ಬರೆದು ಇರಿಸಿದ್ದ.
ಅದನ್ನೇ ಇವು ಪ್ರತಿಧ್ವನಿಸುತ್ತವೆ ಅಂತಾರೆ ಇಲ್ಲಿ ಜೆ ಮಾರುಸ್ ಅವರು. ಆ ಥಾಮಸ್ ಅಕ್ವಿನಸ್ ಏನು ಹೇಳಿದ್ದ ಅಂದರೆ, ಈಗ ಮನುಷ್ಯನ ಹತ್ರ ಏನಪ್ಪ ಏನಿರ್ತಾವೆ, ತನ್ನ ಹತ್ತಿರ ಇರುವಂಥ ಅಂದರೆ ಸ್ವಾಧೀನದಲ್ಲಿರುವಂಥ, ತನ್ನ ಸಂರಕ್ಷಣೆಯಲ್ಲಿರುವಂಥ ಹೊರಗಿನ ಆಸ್ತಿ ಪಾಸ್ತಿಗಳು ವಸ್ತು ವಿಷಯಗಳನ್ನು ಕುರಿತು ಅವ ಯಾವಾಗಲೂ ಆತಂಕಿತನಾಗಿರುತ್ತಾನೆ. ಹಾಗಾದರೆ ಏನು ಸೊಲ್ಯೂಷನ್ಪ ಅದಕ್ಕೆ ಅವ ಹೇಳ್ತಾನೆ, ಥಾಮಸ್ ಅಕ್ವಿನಸ್, ಯಾವಾಗಲೂ ಹಿತಮಿತವಾಗಿ ಆ ಸಾಮಾನುಗಳು ಎಷ್ಟು ಬೇಕೋ ಅಷ್ಟನ್ನು ನಾವು ಪಡೆಯಬೇಕು, ಹಾಗೂ ಅವುಗಳನ್ನು ಹೊಂದಿರಬೇಕು. ಅದಕ್ಕೆ ಕೇವಲ ಸರಳ ಜೀವನಕ್ಕಾಗಿ ಮಾತ್ರ. ಆಗೇನಾಗ್ತದೆ, ಆಗ ಆತಂಕ ಉಂಟಾಗುವುದಿಲ್ಲ, ಉತ್ತಮವಾದ ಒಂದು ಸಂಪೂರ್ಣ ಜೀವನ ನಡೀತದೆ, ನಾವು ಯಾವುದೇ ಸಂಘರ್ಷಕ್ಕೆ ಒಳಗಾಗುವುದಿಲ್ಲ. ಎಷ್ಟೊಂದು ಅಪೂರ್ವ ಅಂದರೆ ಸಾಕಷ್ಟು ಆಸ್ತಿ ಪಾಸ್ತಿ ವಸ್ತುಗಳು ಹಣನೂ ಇದರಲ್ಲಿ ಸೇರ್ತದೆ. ಇವೆಲ್ಲ ಹೆಚ್ಚಿಗೆ ಮಾಡಿದಂಗೆ ನಮ್ಮ ಚಿಂತೆಗಳು ಹೆಚ್ಚಾಗ್ತವೆ, ನಮ್ಮಲ್ಲಿ ಅಸಮಾಧಾನ, ಅಶಾಂತತೆ, ಕಳವಳ, ನೆಮ್ಮದಿ ಇಲ್ಲದಿರುವಿಕೆ ಹೆಚ್ಚಾಗುತ್ತದೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಮಾರುಸ್ ಅವರು ಕೊನೆಗೆ ಬರೀತಾರೆ, ಎಚ್ಚರದಿಂದಿರಿ, ನೀವು ಸಾಕಷ್ಟು ಎಚ್ಚರದಿಂದಿರಿ. ಬಹಳಷ್ಟು ಆಸ್ತಿ ಪಾಸ್ತಿ ವಸ್ತುಗಳ ಒಡೆತನಗಳು ನಿಮ್ಮ ಸುತ್ತಮುತ್ತಲೂ ಇರದಂತೆ ನೀವು ನೋಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಸುತ್ತಮುತ್ತಲೂ ಇರದಂತೆ ನೋಡಿಕೊಳ್ಳ್ರಿ. ಇಲ್ಲವಾದರೆ ಏನಾಗ್ತದೆ, ಅವೆಲ್ಲವೂ ನಿಮ್ಮನ್ನು ಸ್ವಾಧೀನಪಡಿಸ್ಕೋತಾವಂತ. ಆಸ್ತಿ ಪಾಸ್ತಿ ವಸ್ತುಗಳು ಹಣ ಎಲ್ಲ ನಿಮ್ಮನ್ನು ಸ್ವಾಧೀನಪಡಿಸ್ಕೊಂಡ್ಬಿಡ್ತಾವಂತ. ಭಾಳಷ್ಟು ಮಾಡಿದಾಗ ಅವುಗಳ ಚಿಂತೆಯೇ ದೊಡ್ಡದಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಜೆ ಮಾರುಸ್ ಅವರು ಕೊನೆಗೆ. ಇನ್ನು ಕೆಳಗೆ ಅಂಡ್ರ ಬರಹ ಏನು ಹೇಳ್ತದೆ ಅಂದರೆ, ನಾವು ಜೀವನವನ್ನು ಕುರಿತು ಬಹಳಷ್ಟು ಆತಂಕ ಪಡಬಾರ್ದು. ಏನು ತಿನ್ನಬೇಕಪ್ಪ, ಏನು ಕುಡಿಬೇಕು, ಯಾವ ಡ್ರೆಸ್ ಮಾಡ್ಕೋಬೇಕು, ನಮ್ಮ ದೇಹ ಎಷ್ಟು ಗಟ್ಟಿಮುಟ್ಟಾಗಿ ಇರಬೇಕು, ಇಂಥವೆಲ್ಲ ಕುರಿತು ಬಹಳಷ್ಟು ವಿಚಾರ ಮಾಡಿ ಮೊದಲು ದೇವರನ್ನು ಕುರಿತು, ದೇವರ ಪವಿತ್ರತೆಯನ್ನು ಕುರಿತು ನೀವು ಶರಣಾಗತರಾಗಿರಿ. ದೇವರನ್ನು ಕುರಿತು, ದೇವರ ಪವಿತ್ರತೆಯನ್ನು ಕುರಿತು ನೀವು ಶರಣಾಗರಾಗದೆ ಮುಂದೆ ಅವೆಲ್ಲ ನಿಮ್ಗೆ ಸಿಗ್ತಾವಂತ, ಅವೆಲ್ಲ ನಿಮಗೆ ದೊರೆಯುತ್ತವೆ ಅಂತ. ಅಪರೂಪವಾದಂಥ ಬರಹ. ಹೊಸ ಅಸಮಾಧಾನಗಳನ್ರಿ, ಹೊಸ ಅಶಾಂತತೆಗಳನ್ರಿ, ಇವೆಲ್ಲ ಜೀವನದಲ್ಲಿ ಇರದಂಗೆ ಮಾಡಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಈ ಬರಹದಲ್ಲಿ ಬಹಳ ಉತ್ತಮವಾಗಿ ನಿರೂಪಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ.